ವಿಶ್ ಎಲ್ಲ ಕನ್ನಡಿಗರು ಬಂದು ಈ ಕನ್ನಡಿಗನಿಗೆ ಪ್ರೋತ್ಸಾಹ ನೀಡ್ತಾರೆ ಅಂತ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಐಮ್ ಜಸ್ಟ್ ಹ್ಯಾಪಿ, ನನಗೆ ವರ್ಡ್ಸ್ ಬರ್ತಿಲ್ಲ ಇವಾಗ. ಐಮ್ ಎಕ್ಸೈಟೆಡ್, ಎಲ್ಲದು ಮಿಕ್ಸ್ ಫೀಲಿಂಗಲ್ಲಿದ್ದೀನಿ. ಎಲ್ಲರೂ ಯಾರೇ ಲಾಕ್ ಆಗಿದ್ರು ದಯವಿಟ್ಟು ಅನ್ಲಾಕ್ ಆಗೋ ಸಿನಿಮಾನ ನೋಡಿ ನೀವೆಲ್ಲ ನಗ್ನಾಗ್ತಾ ಖುಷಿಯಾಗಿ ಅನ್ಲಾಕ್ ಆಗಿ ಆಚೆ ಬರ್ತೀರ ಅಂತ ಹೇಳಿ ಥ್ಯಾಂಕ್ ಯು. ಸೊ ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಇವಾಗ ಸಿನಿಮಾ ನೋಡ್ತಾ ಇದ್ದೀನಿ ಆಡಿಯನ್ಸ್ ಜೊತೆ. ಸೊ ನನಗೂ ಒಂಥರ ಆ ಮಿಲಿಂದ್ ಹೇಳಿದ ಥರನೇ ಎಕ್ಸೈಟ್ಮೆಂಟ್ ಇತ್ತು, ನರ್ವಸ್ನೆಸ್ ಇತ್ತು, ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಬಟ್ ಇಡೀ ಸಿನಿಮಾ ಆ 2 ಅವರ್ಸಲ್ಲಿ ಆಡಿಯನ್ಸ್ ಎಷ್ಟು ನಗ್ನಗ್ಗು ಅವ್ರಿಗೆ ಆನೆಸ್ಟ್ಲಿ ಸ್ಪೀಕಿಂಗ್ ಯಾವುದೂ ಒಂದು ಡಲ್ ಮೂಮೆಂಟ್ ಇರಲಿಲ್ಲ ಸಿನಿಮಾದಲ್ಲಿ. ಆ್ಯಂಡ್ ಎಲ್ಲರೂ ತುಂಬ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಸೊ ಇವಾಗ Feb 7 ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ತುಂಬ ಖುಷಿ ಆಗ್ತಾಯಿದೆ. ಇನ್ನೂ ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿದೆ ಇವಾಗ ಸಿನಿಮಾ ನೋಡಿದ ಮೇಲೆ. ಸೊ ಖಂಡಿತ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ. ಸೊ ನಮ್ಮ ಸಿನಿಮಾ ಅನ್ಲಾಕ್ ರಾಗ ಒಂದು ನಿಧಿ ಥರ ಇವಾಗ ಕೀ ನಿಮ್ಮ ಕೈಯಲ್ಲಿದೆ. ಸೊ ನೀವು ಎಲ್ಲರೂ ಬನ್ನಿ, ಸಿನಿಮಾ ನೋಡಿ, ಎಂಜಾಯ್ ಮಾಡಿ, ನಮ್ಮ ಸಿನಿಮಾನ ಗೆಲ್ಲಿಸಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇವಾಗಷ್ಟೇ ಅನ್ಲಾಕ್ ರಾಘವ ಅನ್ನೋ ಮೂವಿ ನೋಡ್ಕೊಂಡ್ಬಂದೆ. ನಿಜವಾಗ್ಲೂ ನಿಮ್ಮದು ಫಸ್ಟ್ ಮೂವಿ ಅಂತ ಅನ್ಸೋದೇ ಇಲ್ಲ. ಸೀರಿಯಸ್ಲಿ ತುಂಬ ಕ್ಯೂಟಾಗಿ ಕಾಣಿಸ್ತೀರಾ ಬಿಡಲ್ಲ. ರೆಬಲ್ ಅಂತ ಬಂದರೆ ಅಷ್ಟೇ ಒಂಥರ ಆ್ಯಕ್ಷನ್ ಎಲ್ಲ ತುಂಬ ರೆಬಲಾಗಿ ಕಾಣಿಸ್ತೀರಾ. ಆ್ಯಂಡ್ ಖಂಡಿತವಾಗಿ ನಿಜವಾಗ್ಲೂ ಫಸ್ಟ್ ಮೂವಿ ಅಂತ ಅನ್ಸೋದಿಲ್ಲ. ಹೀರೋಯಿನ್ ಬಗ್ಗೆ ಹೇಳಬೇಕು ಅಂದರೆ ಶಿ ಹಸ್ ಡನ್ ಅ ವೆರಿ ಗುಡ್ ಜಾಬ್. ಆ್ಯಂಡ್ ಸಾಂಗ್ಸ್ ಅಂತೂ ಸಕ್ಕತ್ತಾಗಿದೆ, ನೀವು ತುಂಬ ಎಂಜಾಯ್ ಮಾಡ್ತೀರಾ. ಇದೇ 7th ಮೂವಿ ಎಲ್ಲ ಮಾಲ್ಸಲ್ಲೂ ಬರ್ತಾ ಇದೆ. ದಯವಿಟ್ಟು ಕನ್ನಡ ಸಿನಿಮಾಗಳಿಗೆ ಪ್ರೋತ್ಸಾಹ ಕೊಡಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀವಿ. ಎಲ್ಲರೂ ಬಂದು ಅನ್ಲಾಕ್ ರಾಘವ ತಪ್ಪದೆ ನೋಡಿ, ದಯವಿಟ್ಟು ಈ ಸಿನಿಮಾನ ಗೆಲ್ಲಿಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ವೆರಿ ಫೈನ್. ಥ್ಯಾಂಕ್ ಯು. ಹಲೋ, ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ನವೀನ್ ದ್ವಾಕನಾಥ್. ಏನು ಹೇಳೋಕ್ಕೆ ಗೊತ್ತಿಲ್ಲ, ಬಿಕಾಸ್ ಒಂದು ಕಂಪ್ಲೀಟ್ ಪ್ಯಾಕೇಜ್ ಅಂತ ಹೇಳ್ಬೋದು. ಆನ್ಲೈನ್ ರಾಘವ ಏನಿದೆ, ಆನ್ಲೈನ್ ರಾಘವ ಅಂತ ನೋಡಿದ್ರೆ ಸುಮಾರು ಎಲಿಮೆಂಟ್ಸ್ ತೊಗೊಂಬಂದಿದೆ ಆ್ಯಕ್ಚುಲಿ. ಅಂದರೆ ನಿಧಿ ನಕ್ಷೆ ಅದೆಲ್ಲ ಒಂಥರ ಬೇರೆ ಹಳೆದೆಲ್ಲ ನೆನಪಿಸ್ತಾರೆ. ಸೊ ಆ್ಯಕ್ಟಿಂಗ್ ಬಂದಾಗ ಮಿಲಂದಾಗಲಿ, ರೈಚಲ್ ಅಮೇಝಿಂಗ್ ಜಾಬ್. ಸೀರಿಯಸ್ಲಿ ಖುಷಿ ಆಯಿತು ಸರ್, ಅಮೇಝಿಂಗ್ ಜಾಬ್. ಒಳ್ಳೆ ಹೈಟ್ ಇದ್ದೀರಾ, ಒಳ್ಳೆ ಯು ಕ್ಯಾರಿಡ್ ಔಟ್ ವೆರಿ ವೆಲ್ ಆ್ಯಕ್ಚುಲಿ. ಎವ್ರಿ ಸೀನ್ಸ್ ಯು ಹ್ಯಾವ್ ಟೆಕ್ನಿಕ್ ವೆರಿ ನೈಸ್ಲಿ. So Rachel, really I loved your acting in Love Mocktail too, and this is the next best thing I've seen. Amazing. All the best, everyone. Thank you. Bye. Hi Deepak. So first of all, congratulations. You're ಇವಾಗಿಂದಲ್ಲ, ಫ್ರಮ್ ಪಾಸ್ಟ್ 6 years ಇಂದ ನನ್ನ ಫ್ರೆಂಡ್. ಇದಕ್ಕೂ ಮುಂಚೆ ಲೂಸ್ ಮಾದವ್ರ ಅಣ್ಣಂಗೆ ಸಿನಿಮಾ ಮಾಡಿದಾಗಿಂದನೂ ನನಗೆ ಇವರ ಆಲೋಚನೆಗಳು, ಇವ್ರು ಮಾಡುವಂಥ ಸಿನಿಮಾ ಶೈಲಿ ಬಹಳ ಇಷ್ಟ. ಆಮೇಲೆ ಕನ್ನಡಕ್ಕೆ ಸಿಕ್ಕ ಒಳ್ಳೆಯ ಸ್ಫುರದ್ರೂಪಿ ನಟ. ಯಾವಾಗಲೂ ಎಲ್ಲ ಹೇಳ್ತಿದ್ರು ಹೈಟ್ ಇದ್ದಾರೆ, ವೆಯ್ಟ್ ಇದ್ದಾರೆ, ಎಲ್ಲ ಸಂತೋಷ. ಜೊತೆಗೆ ಈ ಸಿನಿಮಾಗೆ ಅಶ್ವಿನಿ ಮೇಡಮ್ ಪ್ರತಿ ಹಂತದಲ್ಲಿ ಜೊತೆಲಿದ್ದಾರೆ. ಅಪ್ಪು ಸರ್ ತುಂಬ ಇಷ್ಟಪಟ್ಟು ಜೊತೆಲಿದ್ದಂಥ ಫ್ಯಾಮಿಲಿ. ನಿಮ್ಮ ಹೈಟ್ ಇದೆ, ಕಲರ್ ಇದೆ, ವೆಯ್ಟ್ ಇದೆ, ಎಲ್ಲ ಇದೆ. ಅಪ್ಪು ಸರ್ ಫ್ಯಾಮಿಲಿ ನಿಮ್ಮ ಜೊತೆಲಿ ಆ ವ್ಯಕ್ತಿತ್ವ ನಿಮ್ಮದಾಗಲಿ, ನಾನು ಅದನ್ನು ಹಾರೈಸ್ತೀನಿ. ಯಾಕೆಂದರೆ ಜನರ ಜೊತೆ ಬೆರೆಯೋದೇ ಬಹಳ ದೊಡ್ಡ ಗುಣ, ಅವರಿಂದ ನಾನು ಕಲ್ತಿದ್ದು. ಸೊ ಆ ವ್ಯಕ್ತಿತ್ವ ನಿಮ್ಮದಾಗಲಿ. ನಮ್ಮ ಗಿರೀಶ್ ಸರ್ ಪ್ರೊಡಕ್ಷನ್ ಮಾಡಿರೋದು, ನಿಮ್ಮ ತಂದೆಗೆ ಮತ್ತು ಗಿರೀಶ್ ಸರ್ ನಾನು ಯಾವಾಗಲೂ ಆಭಾರಿ. ಒಳ್ಳೆ ಹೀರೋ ಕನ್ನಡಕ್ಕೆ ಕೊಟ್ಟಿದ್ದಾರೆ, ತುಂಬ ಖುಷಿಯಾಯಿತು. ನನ್ನ ಕಾರ್ ಕೆಳಗೆ ಲಾಕ್ ಮಾಡಿದ್ದೀನಿ, ಅದನ್ನೆಲ್ಲ ಅನ್ಲಾಕೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಬಿಕಾಸ್ ಈಗಷ್ಟು ತುಂಬ ಕಷ್ಟಪಟ್ಟು ಧರ್ಮ ತಗೊಂಡಿರೋದು, ನಾನು ಸಾಲಗೆಲ್ಲ ಎಲ್ಲ ಮಾಡಿಸಿ ಕಾರ್ ತಗೊಂಡಿದ್ದೀನಿ. ನೀವು ಅನ್ಲಾಕ್ ಮಾಡ್ಕೆ ಎತ್ಕೊಟ್ಟಾಗೋದು ಇವೆಲ್ಲ ಮಾಡಬೇಡಿ. ರಚಿಲ್ ಬಗ್ಗೆ ನಾನು ಒಂದು ಮಾತಾಡ್ಬೇಕು. ರಚಿಲ್ ಈ ಕಡೆ ಬನ್ನಿ ಒಂದು ಸ್ವಲ್ಪ. ಇವ್ರದ್ದು ನಂದು ಒಂದೇ, ಏನು ಅಂದರೆ ಹೇಳ್ತೀನಿ ಲೆಟ್ ಮಿ ಕಂಪ್ಲೀಟ್. ಇಬ್ಬರು ಏನಾಯಿತು ಅಂದರೆ, ನಂದು ಫಸ್ಟ್ ನೈಟ್ ವಿದ್ಯವ ಶೂಟಿಂಗ್ ನಡೀತಾ ಇರ್ಬೇಕಾದ್ರೆ ನನ್ನ ಮದುವೆ ಆಯಿತು. ಈ ಸಿನಿಮಾ ಮಾಡ್ಬೇಕಾದ್ರೆ ಅವ್ರದ್ದು ಮದುವೆ ಆಯಿತು. ಮುಗಿದ ತಕ್ಷಣ ಇವರು ಶೂಟ್ಗೆ ಹೋದ್ರು, ನಾನು ಶೂಟ್ಗೆ ಹೋದೆ. ಇಬ್ಬರು ಕೂತ್ಕೊಂಡು ಒಟ್ಟಿಗೆ ಸೇರ್ಕೊಂಡು ಸಿನಿಮಾ ನೋಡೋಕೆ ಬಂದಿದ್ವಿ ಅಲ್ಲ. ಕರೆಕ್ಟಾಗಿ ಹೇಳಿದೆ. ಒಂದು ಸೆಕೆಂಡ್, ಒಳ್ಳೇದಾಗಲಿ. ಕನ್ನಡಕ್ಕೆ ಬಹಳ ಪ್ರತಿಭಾವಂತ ನಾಯಕಿ, ತುಂಬ ಟ್ಯಾಲೆಂಟೆಡ್. ಡೆಫಿನೆಟ್ಲಿ ಈ ಸಿನಿಮಾ ಮೂಲಕ ಮತ್ತಷ್ಟು ಜನರ ಮನಸ್ಸನ್ನು ಗೆಲ್ತಾರೆ. ಸ್ಪೆಷಾಲಿಟಿ ಏನಂದರೆ, ದರ್ಶನ್ ಸರ್ದು ಒಂದು ಸಿನಿಮಾ ದಾಸ ಮತ್ತು ನಮ್ಮ ಪ್ರೀತಿರಮು ಒಂದೇ ವಾರದಲ್ಲಿ 2 ಸಿನಿಮಾ ರಿಲೀಸ್ ಆಗಿತ್ತು. ಇವರಿಬ್ಬರಿದಾರಲ್ಲ, ಇವರಿಬ್ಬರು ಮುಖ ಸರಿಯಾಗಿ ನೋಡ್ಕೊಳ್ಳಿ. ಇವರಿಬ್ಬರದು ಒಂದೇ ವಾರದಲ್ಲಿ ಒಂದೊಂದು ವಾರಕ್ಕೆ ಒಂದೊಂದು ಸಿನಿಮಾ ರಿಲೀಸ್ ಆಗ್ತದೆ. ಈ ವಾರ ಇವ್ರದ್ದು ಜೊತೆಲಿ ನಿಂತ್ಕೊಂಡವ್ರೆ, ನೆಕ್ಸ್ಟ್ ವಾರ ಇಬ್ಬರು ಫೈಟಿಗೆ ಬೀಳ್ತಾರೆ. ಸೊ ಒಂದು ಸೆಕೆಂಡ್, ಆಲ್ ದ ಬೆಸ್ಟ್. ಗಿರೀಶ್ ಸರ್ ಕನ್ನಡಕ್ಕೆ ಸಿಕ್ಕಂಥ ಒಬ್ಬ ಅತ್ಯದ್ಭುತವಾದ ನಿರ್ಮಾಪಕರಾಗ್ತಾ ಇದ್ದಾರೆ. ಯಾಕೆಂದರೆ ಐಪ್ಲಿಕ್ಸ್ ಕನ್ನಡ ಚಿತ್ರರಂಗಕ್ಕೆ ಅವರ ಸಾಧನೆ ಮತ್ತು ಸೇವೆ ಬಹಳ ದೊಡ್ಡದು. ನಾನು ಈ ತಂಡಕ್ಕೆ ಶುಭಾಶಯ ಹೇಳ್ತೀನಿ. ಧರ್ಮ ಇಲ್ಲಿದ್ದೇನೆ, ಬಾರೋಣ. ಆಮೇಲೆ ಧರ್ಮಣ್ಣ ತುಂಬ ಖುಷಿಯಾಗುತ್ತೆ. ನನ್ನ ಸ್ನೇಹಿತರು, ಈಸ್ ಲೈಕ್ ಮೈ ಬ್ರದರ್. ಒಳ್ಳೆ ಎಂಟರ್ಟೈನರ್, ಕನ್ನಡಕ್ಕೆ ಸಿಕ್ಕ ಒಬ್ಬ ಅತ್ಯದ್ಭುತ ಹಾಸ್ಯ ನಟರವರು. ಈ ಸಿನಿಮಾದ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ,
ಯಾವುದನ್ನು ಹೆಚ್ಚು ಮಾಡದೆ ಕ್ಯೂಟಾಗಿ ಸಿನಿಮಾ ತಲುಪಿಸೋ ಪ್ರಯತ್ನ ಮಾಡಿದ್ದಾರೆ. ತುಂಬ ಇಷ್ಟ ಆಯ್ತು. ನನಗೆ ಇಂಥ ಸಿನಿಮಾಗಳು ಇಷ್ಟ. ಬತ್ತಿದಂಗೆ ಒಡೆದು 100 ಜನ ಮಲಗಿಸ್ಬಿಡೋದು, ಬಿದೋಗ್ಬಿಡೋದು, ಇಂಥದ್ದು ಯಾವುದೂ ಆಗಲ್ಲ. ಏಯ್ ಅಂತ ಲಾಂಗನ ಒಳ್ಳೆ ತರಕಾರಿ ಕತ್ತರಿಸಂಕ ಇದು ಯಾವುದೂ ನಂಗೆ ಆಗಲ್ಲ. ಅತಿಯಾದ ವೈಲೆನ್ಸ್ ಆಗಲ್ಲ. ಶೋಭರಾಜ್ ನನ್ನ ಸಿನಿಮಾ ಟೀಮ್ ಎಲ್ಲರೂ ಇದರಲ್ಲಿದ್ದಾರೆ. ಈ ಸಿನಿಮಾದಲ್ಲಿ ಎಲ್ಲ ನಮ್ಮ ಟೀಮಲ್ಲಿರೋರು ಎಲ್ಲರೂ ಇದ್ದಾರೆ. ನೀವು ಒಬ್ಬರ ಬಿಟ್ಟು, ಇವರು ಬಿಟ್ಟು, ನೀವು ಬಿಟ್ಟು, ಇನ್ನೆಲ್ಲ ನನ್ನ ಟೀಮಲ್ಲಿದ್ದಾರೆ. ಸೊ ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್. ಅನ್ಲಾಕ್ ರಾಘವ ಮನಸ್ಸನ್ನು ಅನ್ಲಾಕ್ ಮಾಡಿಕೊಂಡು ಕ್ಲೀನಾಗೆ ಫಿಲಮ್ ನೋಡೋಕ್ಕೆ ಅಂತ ಕೂತ್ರೆ ಕಂಪ್ಲೀಟ್ ಲಾಕ್ ಆಗ್ತೀರಾ, ಫಿಲಮ್ಗೆ ಲಾಕ್ ಆಗ್ತೀರಾ. ಒನ್ಸ್ ಅಗೇನ್ ಆಲ್ ದ ಬೆಸ್ಟ್. ಅನ್ಲಾಕ್ ರಾಘವ ಮೂಲಕ ಕನ್ನಡಕ್ಕೆ ಒಂದು ಅದ್ಭುತವಾದ ಜೋಡಿ ಸಿಕ್ಕಿದೆ. ಒಳ್ಳೆಯದಾಗಲಿ. ಇವರ ಕಾಂಬಿನೇಷನ್ ಮತ್ತಷ್ಟು ಸಿನಿಮಾ ಬರಲಿ. ನನಗೆ ಇಬ್ಬರು ತುಂಬ ಖುಷಿಯಾಯಿತು. ಇಬ್ಬರು ತುಂಬ ಇಷ್ಟರು. ದೀಪಕ್, ನಾನು ಈ ಸಮಯದಲ್ಲಿ ಹಾರೈಸ್ತೀನಿ ನಿಮಗೆ. ಒಳ್ಳೆ ಪ್ರತಿಭಾವಂತ ನಿರ್ದೇಶಕರು. ಯಾವುದನ್ನು ಹೆಚ್ಚು ಮಾಡದೆ ಸ್ವೀಟಾಗಿ ಕ್ಯೂಟಾಗಿ ನಿರ್ದೇಶನ ಮಾಡ್ತೀರಾ. ಚೆನ್ನಾಗಿತ್ತು. ಅದಲ್ಲ ಸೆಕೆಂಡ್ ಟೈಮ್ ಲಾಕ್ಡ್ ಅಂತಿತ್ತಲ್ಲ, ಏನಾಯ್ತದು? ಸೆಕೆಂಡ್ ಟೈಮ್ ಹೌದಾ? ನಂಗೆ ಗೊತ್ತಾಗ್ತಾ ಇತ್ತು. ನಂಗೆ ಸ್ವಲ್ಪ ಎಜುಕೇಷನ್ ಕಡಿಮೆ. ಶೋಭರಾಜ್ ಸರ್ನ ಮಿಸ್ ಮಾಡ್ಕೋಬೇಡಿ. ಸಖತ್ ಇಷ್ಟ ಆಗ್ತಾರೆ ಈ ಸಿನಿಮಾದಲ್ಲಿ. ಶೋಭರಾಜ್ ಸರ್, ಸಾಧು ಸರ್, ಹೀರೋ ಹೀರೋಯಿನ್ ಮತ್ತು ಧರ್ಮಣ್ಣ 5 ಜನ, ಅವಿನಾಶ್ ಸರ್ ಈಕ್ವಲ್ ಆಗಿ ಒಬ್ರಿಗಿಂತೊಬ್ರು ಜಿದ್ದು ಬಿದ್ದು ಆಕ್ಟ್ ಮಾಡಿದ್ದಾರೆ. ಆಲ್ ದ ಬೆಸ್ಟ್. ಸಿನಿಮಾ ಗೆಲ್ಲಿಸಿ. ಈ ಸಿನಿಮಾ ಸೀರಿಯಸ್ಲಿ ಈ ಸಿನಿಮಾದ ಎಲ್ಲ ಹಂತದ ಜರ್ನಿಲಿ ನಾನಿದ್ದೀನಿ. ಐ ಆಮ್ ವೆರಿ ಹ್ಯಾಪಿ. ಮಿಲಿಂದ್, ನಿಮಗೆ ಆ್ಯಂಡ್ ಹೀರೋಯಿನ್ಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಅಣ್ಣ. ನಿಮಗೂ ಒಳ್ಳೆಯದಾಗಲಿ. ಆಯ್ತು ಬಿಡೋಣ. ಆಯಿತು. ಎಲ್ರಿಗೂ ನಮಸ್ಕಾರ. ಇವಾಗಷ್ಟೇ ಒಂದು ಅದ್ಭುತವಾದ ಸಿನಿಮಾ ನೋಡಿದ್ವಿ, ಅನ್ಲಾಕ್ ರಾಘವ. ತುಂಬ ಖುಷಿಯಾಯಿತು. ಆಫ್ಟರ್ ಲಾಂಗ್ ಟೈಮ್ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇರುವಂಥ ಸಿನಿಮಾ. ಒಳ್ಳೆ ಕಾಂಟೆಂಟ್ ಇದೆ ಸಿನಿಮಾದಲ್ಲಿ. ನಮ್ಮ ಹೀರೋ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲೂ ಅವ್ರು ಹೊಸಬ್ರು ಅಂತ ಅನಿಸಲ್ಲ. ಫಸ್ಟ್ ಮೂವಿ ಅಲ್ಲ, ಎಲ್ಲೂ ಅನಿಸಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಡೈರೆಕ್ಟರ್ ಸರ್ ಆಲ್ಸೋ. ದೀಪಕ್ ಸರ್ ಡೈರೆಕ್ಷನ್ನಲ್ಲಿ ನಂಗೆ ಅಂಥದ್ದೇನು ಅಂದರೆ ಅವ್ರ ಮೊದಲಿನ ಸಿನಿಮಾಗೂ ಇದಕ್ಕೂ ಏನು ಡಿಫ್ರೆನ್ಷಿಯೇಟ್ ಅನಿಸಿಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ರಚಲ್ ಅವರು ಯು ಆರ್ ಲುಕಿಂಗ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದೀರಾ. ವೆರಿ ನೈಸ್. ಧರ್ಮ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ನನಗೆ ಸ್ಪೆಷಲಾಗಿ ಇಷ್ಟ ಆಗಿದ್ದು ಅನೂಪ್ ಅವ್ರ ಮ್ಯೂಸಿಕ್ಕು. ತುಂಬ ಚೆನ್ನಾಗಿದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆ್ಯಂಡ್ ಸಾಂಗ್ಸ್ಗಳು ಕೂಡ. ನನ್ನ ಬ್ರದರ್ ಗಿರೀಶ್ ಅವರು ಪ್ರೊಡಕ್ಷನಲ್ಲಿ ಸಿನಿಮಾ ಇದೆ. ಆ್ಯಂಡ್ ಮಂಜುನಾಥ್ ಅವರು ಆ ಸಿನಿಮಾಗೆ ಏನು ಬೇಕು ಅದನ್ನೆಲ್ಲ ನೀಟಾಗಿ ಒದಗಿಸಿದ್ದಾರೆ. ಇಡೀ ಟೀಮ್ಗೆ ನಾನು ಆಲ್ ದಿ ಬೆಸ್ಟ್ ಹೇಳ್ತೀನಿ. ಸಿನಿಮಾ ತುಂಬ ದೊಡ್ಡ ಮಟ್ಟದ ಯಶಸ್ಸು ಸಾಗಿಸ್ಲಿ. ಆ್ಯಂಡ್ ದೆನ್ ಎಲ್ಲರದ್ದು ಸಪೋರ್ಟ್ ಬೇಕು. ಆದಷ್ಟು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಾಗಲಿ ಅಥವಾ ಫಸ್ಟ್ ಸ್ಟ್ರೈಕ್ ಅಂತಂದರೆ ನಮ್ಮ ಹೀರೋ ಫುಲ್ ಪ್ಯಾಕೇಜು. ಅದ್ಭುತವಾಗಿ ಡೈಲಾಗ್ ಹೇಳ್ತಾರೆ, ಫೈಟ್ ಮಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ. ಒಂದು ಕಮರ್ಷಿಯಲ್ ಹೀರೋಗೆ ಬೇಕಾದ ಪೂರ್ತಿ ಪ್ಯಾಕೇಜ್ ಅನ್ಲಾಕ್ ರಾಘವದಲ್ಲಿ ಮಿಲಂದ್ ಮೂಲಕ ಸಿಗುತ್ತೆ. ಇನ್ನು ನಮ್ಮ ಹೀರೋಯಿನ್ನು ಬೊಗಸೆ ಕಂಗಳ, ಸುಂದರ ಕಂಗಳ. ಕಣ್ಣುಗಳು ಚೆನ್ನಾಗಿರೋದಷ್ಟೇ ಅಲ್ಲ, ಆ ಕಣ್ಣಲ್ಲೇ ಅರ್ಧ ಡೈಲಾಗ್ ಹೇಳ್ತಾರೆ ಅವರು. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಸಾಮಾನ್ಯವಾಗಿ ಏನಾಗುತ್ತೆ ಸಿನಿಮಾಗಳಲ್ಲಿ, ಅದರಲ್ಲೂ ಇಂಥ ಕಮರ್ಷಿಯಲ್ ಸಿನಿಮಾ, ಹೀರೋಯಿನ್ ಇಂಥದ್ದರ ಮೇಲೆ ಕತೆ ಇರೋ, ಮತ್ತು ನಾವು ಬಹಳಷ್ಟು ವಿಚಾರಗಳನ್ನು ಒಂದೇ ವೇವ್ ಲೆಂತ್ನಲ್ಲಿ ಯೋಚನೆ ಮಾಡುವಂಥವರು. ಸೊ ಹಾಗಾಗಿ ವರ್ಕ್ ಮಾಡೋದು ಭಾಳ ಸುಲಭ ಆಯಿತು. ಬರವಣಿಗೆ ಭಾಳ ಚೆನ್ನಾಗಿದೆ. ಒಟ್ಟಾರೆ ಸಿನಿಮಾ ಚೆನ್ನಾಗಿದೆ. ಜನ ನೋಡಬೇಕು. ಇತ್ತೀಚೆಗೆ ಒಳ್ಳೊಳ್ಳೆ ಸಿನಿಮಾಗಳನ್ನು ಜನ ಮಿಸ್ ಮಾಡಿ ಆಮೇಲೆ OTTನಲ್ಲಿ ಬಾಯಿ ತಕ್ಕೊಂಡು ನೋಡುವ ಪರಿಸ್ಥಿತಿ ಆಗಿದೆ. ಆದರೆ ಇದು ಹಾಗಾಗದೆ ಜನ ಥಿಯೇಟ್ರಿಗೆ ಬರ್ತಾರೆ ಅನ್ನೋ ಭರವಸೆಯಲ್ಲಿದ್ದೀವಿ ನಾವು ಇಡೀ ತಂಡದವರು. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಇದು ಹೊಸಬ್ರ ಸಿನಿಮಾ ಅಂತ ಹೇಳೋಕ್ಕೆ ಆಗಲ್ಲ. ಯಾಕಂದರೆ ಹೀರೋ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಹೀರೋಯಿನ್ ಕೂಡ. ಇಬ್ಬರದ್ದು ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಆ್ಯಂಡ್ ಹ್ಯಾಟ್ಸ್ ಆಫ್ ಟು ಡೈರೆಕ್ಟರ್ ಅಂತ ಹೇಳ್ಬೋದು. ಸ್ಟೋರಿಯಲ್ಲಿ ಆ್ಯಕ್ಚುಲಿ ಅನ್ಲಾಕ್ ರಾಘವ ಅಂತ ಪೋಸ್ಟ್ರೆಲ್ಲ ನೋಡಿದಾಗ ಒಂಥರ ಕಪಲ್ ಸ್ಟೋರಿ ಅಂತ ಅನಿಸುತ್ತೆ. ಬಟ್ ಮೂವಿ ನೋಡಿದಾಗಲೇ ಗೊತ್ತಾಗೋದು, ಏನೋ ಸಸ್ಪೆನ್ಸ್ ಆಗಿ ಎಂಡ್ವರೆಗೂ ಗೊತ್ತೇ ಆಗಲ್ಲ ಹೇಗೆ ಮೂವಿ ಮುಗೀತು ಅಂತ. ಸೊ ತುಂಬ ಎಂಟರ್ಟೈನ್ಮೆಂಟ್ ಆಗಿದೆ. ಪೈಸಾ ವಸೂಲ್ ಮೂವಿ ಅಂತ ಹೇಳ್ಬೋದು. ಸೊ ಯಾರು ಮನೆವರೆಗೂ ಮನೆಗೆ ಬರಲಿ, OTTಗೆ ಬರಲಿ, ಆವಾಗ ನೋಡೋಣ ಮೂವಿ ಅಂತ ಯಾರೂ ವೇಟ್ ಮಾಡಬೇಡಿ. ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವಿ ನೋಡಿ ಆ್ಯಂಡ್ ಕನ್ನಡ ಮೂವಿನ ಬೆಳೆಸಿ ಉಳಿಸಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ.
ಆ್ಯಂಡ್ ಈ ಮೂವಿಲಿ ನಂಗೆ ತುಂಬ ಇಷ್ಟ ಆಗಿದ್ದು ಏನಂತಂದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಎಲ್ಲ ಹಳಬ್ರ ಆರ್ಟಿಸ್ಟ ತುಂಬ ಸೆಲೆಕ್ಟ್ ಮಾಡಿ ಅವ್ರಿಗೆ ಆ್ಯಕ್ಟ್ ಮಾಡಿಸಿದ್ದಾರೆ, ಅದು ತುಂಬ ಇಷ್ಟ ಆಯಿತು ನನಗೆ. ಆ್ಯಂಡ್ ಮ್ಯೂಸಿಕ್ ಆ್ಯಂಡ್ ಇವ್ರದ್ದು ಶೋಭರಾಜ್ ಅವ್ರದ್ದು ನನಗೆ ತುಂಬ ಆ್ಯಕ್ಟಿಂಗ್ ಇಷ್ಟ ಆಯಿತು. ಆ್ಯಂಡ್ ನಿಮ್ಮದು ತುಂಬ ಸುಂದರ್ ಸರ್ ತುಂಬ ಆ್ಯಕ್ಟಿಂಗ್ ಇಷ್ಟ ಆಯಿತು. ಆ್ಯಂಡ್ ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಸೊ ನನ್ನ ವಾಯ್ಸ್ ಅಡಿಯಿಂದ ತುಂಬ ಖುಷಿಯಾಗಿದ್ದೇನೆ ಅಂತಂದರೆ ಅಲ್ಲೊಂದು ಸ್ಕ್ರೀನಲ್ಲಿ ಒಂದು ಇದು ಬಂತು, ಸತ್ಯನ ಬರವಣಿಗೆ ದೀಪಕ್ ಮೆರವಣಿಗೆ ಅಂತ. ತುಂಬ ಖುಷಿ ಅನ್ನಿಸ್ತು, ಯಾಕೆಂದರೆ ಆ ಬರವಣಿಗೆನ ಅಷ್ಟು ಚೆನ್ನಾಗಿ ಮೆರವಣಿಗೆ ಮಾಡಿದ್ದಾರೆ ನಮ್ಮ ದೀಪಕ್ ಜಿ, ನಮ್ಮ ಆತ್ಮೀಯ ಗೆಳೆಯರು. ತುಂಬ ಅಚ್ಚುಕಟ್ಟಾದ ಒಂದು ಸಿನಿಮಾ. ಆಮೇಲೆ ಇಂಡಸ್ಟ್ರಿಗೆ ಒಂದು ಕ್ಯೂಟು ಪೇರ್ ಸಿಕ್ಕಿದೆ ನಮಗೆ, ಲವ್ವಿಗೆ. ಒಳ್ಳೆ ಇಬ್ಬರು ಹೈಟು ಹಂಗೆ ಇದ್ದಾರೆ, ಬಣ್ಣ ಗಿಣ್ಣ ಆ್ಯಕ್ಟಿಂಗ್ ಅಂತೂ ಎಕ್ಸ್ಟ್ರಾಡಿನರಿ ಮಾಡಿದ್ದಾರೆ. ಖಂಡಿತವಾಗ್ಲೂ ಒಂದು ಪುರಾತತ್ವ ಇಲಾಖೆ ಕಥೆನ ಹಿಡ್ಕೊಂಡು ಇಷ್ಟು ಚೆನ್ನಾಗಿ ಒಂದು ಎಂಟರ್ಟೈನ್ಮೆಂಟ್ ಆಗಿ ಅದ್ರ ಜೊತೆ ಲವ್ ಆಗಿರ್ಬೋದು, ಆ್ಯಕ್ಷನ್ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು, ಈ ಥರ ಟೋಟಲಿ ಒಂದು ಪ್ಯಾಕೇಜ್ ಸಿನಿಮಾಗೆ ಏನು ಬೇಕೋ ಅದು ನಮ್ಮ ಅನ್ಲಾಕ್ ರಾಗದಲ್ಲಿ ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ. ಖಂಡಿತ 7ನೇ ತಾರೀಕು ಮಿಸ್ ಮಾಡಿದಾಗ ಬಂದು ಥಿಯೇಟ್ರಿಗೆ ನೋಡಿ. ಇಷ್ಟೊತ್ತಂಗೆ ಏನು ದೊಡ್ಡವ್ರು ಮಾತಾಡ್ತಾರೆ ಅದೆಲ್ಲ ಸಿನಿಮಾದಲ್ಲಿ ಖಂಡಿತವಾಗ್ಲೂ ಇದೆ. ಬಂದು ನಮ್ಮ ಕನ್ನಡ ಚಿತ್ರಕ್ಕೆ ಅರಸಿ ಅಂತ ಎಲ್ಲ ಕನ್ನಡದಲ್ಲೂ ವಿನಮ್ರ ಮನವಿ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ಹಾಯ್, ಎಲ್ರಿಗೂ ನಮಸ್ಕಾರ. ಅನ್ಲಾಕ್ ರಾಘವ ಒಂದು ಯುನಿಕ್ ಟೈಟಲ್ ಇಟ್ಕೊಂಡು ಒಂದು ಸಿನಿಮಾನ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಐ ರಿಯಲಿ ಕಂಗ್ರ್ಯಾಚುಲೇಟ್ ವಿಲನ್. ಹಿ ಲುಕ್ಸ್ ರಿಯಲಿ ಗುಡ್ ಆನ್ ಸ್ಕ್ರೀನ್. ಇಸ್ ಡನ್ ರಿಯಲಿ ವೆಲ್. ಆ್ಯಕ್ಷನ್ಸ್, ಸಾಂಗ್, ಡ್ಯಾನ್ಸ್ ತುಂಬ ಚೆನ್ನಾಗಿ ಮಾಡ್ತೀರಿ. ವಿತ್ ಎಮೋಷನ್ಸ್ ಆ್ಯಸ್ ವೆಲ್. ಹ್ಯಾವ್ ಅ ಬ್ರೈಟ್ ಫ್ಯೂಚರ್. ಇಸ್ ಆಲ್ ಐ ಕ್ಯಾನ್ ಟೆಲ್. ಆ್ಯಂಡ್ ಯು ಲುಕ್ ಪ್ರಿಟಿ ಆನ್ ಸ್ಕ್ರೀನ್. ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಎಕ್ಸ್ಪ್ರೆಸಿವ್ ಆಗಿದ್ದಾರೆ. ಆ್ಯಂಡ್ ದೇ ಬೋತ್ ಲುಕ್ ವೆರಿ ಗುಡ್ ಆನ್ ಸ್ಕ್ರೀನ್. I think, I wish the entire team all the very best. ಸಾರಿ, ನಾನು 2 ಅಂಶಗಳನ್ನು ಹೇಳೋದು ಮರ್ತುಬಿಟ್ಟೆ ನಮ್ಮ ಬಗ್ಗೆನೇ ಹೇಳ್ಕೊಳ್ಳೋ ಭಾರದಲ್ಲಿ. ಒಂದು, ಲೊಕೇಶನ್ಸು, ಅದ್ಭುತವಾದ ಲೊಕೇಶನ್ಸ್ನ ಹುಡುಕಿದ್ದಾರೆ. ಮತ್ತು ಬಹುಶಃ ಪುಟ್ಟಣ್ಣವರ ನಂತರ ಕರ್ನಾಟಕದಲ್ಲೇ ಇರುವ ಜಾಗಗಳನ್ನು ಎಕ್ಸ್ಪ್ಲೋರ್ ಮಾಡುವ, ಅದನ್ನು ಬಹಳ ಚಂದವಾಗಿ ತೋರಿಸುವ ಪ್ರಯತ್ನವನ್ನು ದೀಪಕ್ ಮತ್ತೆ ಮಾಡಿದ್ದಾರೆ. ಮತ್ತು ಕ್ಯಾಮ್ರಾ ವರ್ಕು ನಮ್ಮ ಲವಿತ್ ಅವರು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಮ್ಯೂಸಿಕ್ಕು ಅನೂಪ್ ಅವ್ರದ್ದು. ಇದೆಲ್ಲವೂ ತಾಂತ್ರಿಕವಾಗಿ ಕೂಡ ತುಂಬ ರಿಚ್ ಆಗಿರುವಂಥ ಸಿನಿಮಾ ಅನ್ಲಾಕ್ ಆಗಿದೆ. ಜೊತೆಲಿ ಇಲ್ಲೇ ಅಂತ ಒಂದು ಸೆಕೆಂಡ್ ಮಿಲಿಂದ್ ಎಲ್ರಿಗೂ ನಮಸ್ಕಾರ. ಸೊ ನಾವು ಆಲ್ಮೋಸ್ಟ್ ಒಂದು 2 ಮಂತ್ಸಿಂದ ಎಲ್ಲ ಕಡೆ ಪ್ರಮೋಷನ್ಸ್ಗಳು ಮಾಡಿದ್ದೀವಿ, ಟಿ ವಿಲಿ, ಬೇರೆ ಬೇರೆ ಊರುಗಳಲ್ಲಿ, ಮತ್ತು ಎಲ್ಲ ಯೂಟ್ಯೂಬು, ಪ್ರಿಂಟ್ ಆ್ಯಂಡ್ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ಕಡೆ. ಸೊ ಫೈನಲಿ ಸಿನಿಮಾ ರಿಲೀಸಿಗೆ ಬಂದಿದೆ. ಆ್ಯಂಡ್ ಇವತ್ತೆಲ್ಲರೂ ಶೋ ನೋಡಿದ್ದಾರೆ. ಒಂದು ತೃಪ್ತಿಯಾಗಿದೆ ಏನಂತಂದರೆ, ಥ್ರೂಔಟ್ ಸಿನಿಮಾ ಲೈಟ್ ಹಾರ್ಟೆಡ್ ಆಗಿ ಅಲ್ಲಲ್ಲ ನಗು ಕೇಳಿಸ್ತಾ ಇತ್ತು ನನಗೆ. ಸೊ ನಾವು ಮಾಡಿದ ಕಷ್ಟ ಮತ್ತು ಇಷ್ಟು ವರ್ಷ ಹಾಕಿದ್ದ ಶ್ರಮಕ್ಕೆ ಎಲ್ಲ ಒಂದು ಕಡೆ ತೃಪ್ತಿ. ಅಂದರೆ ಈ ನಗುಗೋಸ್ಕರನೇ ನಾವು ಇಷ್ಟು ವರ್ಷ ಕಷ್ಟಪಟ್ಟಿದ್ದು. ಆ್ಯಂಡ್ ಕಮಿಂಗ್ ಟು ನಮ್ಮ ಬನ್ನಿ ಮೇಲೆ, ನಾನು ಪ್ರತಿ ಇಂಟರ್ವ್ಯೂಲ್ಲೂ ಹೇಳ್ತಾ ಇದ್ದೆ, ಅಂದರೆ ಇಂಡಸ್ಟ್ರಿಗೆ ಒಂದು ಹೊಸ ಹೀರೋ ಬರೋದ್ರಲ್ಲಿ ಏನೂ ಅನುಮಾನ ಇಲ್ಲ ಅಂತ. ಹೋಪ್ಫುಲಿ ಎಲ್ಲರಿಗೂ ಈಗ ಸಿನಿಮಾ ನೋಡಿದ್ಮೇಲೆ ಅಂತ ಅನಿಸಿದೆ ಅಂದ್ಕೊತೀನಿ. ಎಲ್ಲರೂ ಅದೇ ಹೇಳ್ತಾ ಇದ್ದಾರೆ. ದೇ ಬೋತ್ ಲುಕ್ ವೆರಿ ನೈಸ್ ಟುಗೆದರ್ ಅಂತ. ಆ್ಯಂಡ್ ಇಂಡಿವಿಜುವಲ್ ಆಗಿ ರೇಚಲ್ ಕೂಡ ಆ್ಯಂಡ್ ಮಿಲಿಂದ್ ಕೂಡ ಇಬ್ಬರೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ನಿಮಗೆ ಅದು ಕಾಣಿಸುತ್ತೆ ಸ್ಕ್ರೀನ್ ಮೇಲೆ. ಸೊ ಈ ಮುಖಾಂತರ ಐ ಡೆಡಿಕೇಟ್ ದಿಸ್ ಹ್ಯಾಪಿನೆಸ್ ಟು ಮೈ ಹೋಲ್ ಟೆಕ್ನಿಕಲ್ ಟೀಮ್. ನನ್ನ ಎಂಟೈರ್ ಟೆಕ್ನಿಕಲ್ ಟೀಮ್ಗೆ ನಾನು ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇವತ್ತಿಲ್ಲಿ ಆದಂಥ ಒಂದು ಖುಷಿ ಏನಿದೆಯಲ್ಲ ಅದು. ಸೊ ದಯವಿಟ್ಟು ಇದನ್ನು ಪ್ರತಿಯೊಬ್ಬರಿಗೂ ನೀವು ತಲುಪಿಸ್ಬೇಕಾಗಿ ನಾನು ಈ ಮುಖಾಂತರ ಕೇಳ್ಕೊತೀನಿ. ಎಲ್ಲರೂ ಇಲ್ಲಿ ಏನು ನಕ್ಕು ಎಂಜಾಯ್ ಮಾಡಿದರೆ ಸಿನಿಮಾನ, ಇದನ್ನು ನಾಳೆಯಿಂದ ಎಂಟೈರ್ ಕರ್ನಾಟಕ ಎಲ್ಲರೂ ಆಡಿಯನ್ಸ್ ಯಾರು ಸಿನಿಮಾನ ಥಿಯೇಟ್ರಲ್ಲಿ ನೋಡ್ತಾರೆ ಅವರು ಇದೇ ಫೀಲ್ನ ಅಂದರೆ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅನ್ನೋದು ನನ್ನ ಆಸೆ.